ಅಕ್ಕ 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 ಏನ್ ಮಗ? ಚೆನ್ನಾಗಿದ್ದೀರಕ್ಕ? ಹ್ಞೂ ಚೆನ್ನಾಗಿವಿ ಕಣಪ್ಪ. ಕುತ್ಕೊ ಮಗ. ಅಕ್ಕ ದೇವಿ ಏನೋ ಕೂಲಿ ಕೆಲ್ಸಕ್ಕೆ ಹೋದಾಳಂತೆ. ಇನ್ನೇನು ಮಾಡಾಳು ಮಗ? ಇನ್ನೇನು ಮಾಡಾಳು? ವಯಸ್ಸ ತಂದೆ ತಾಯಿ ಕೈಲಿ ಕೆಲಸ ಮಾಡಿಸ್ಕೊಂಡು ಉಣ್ಕೊ ತಿನ್ಕೊಂಡಿರಕ್ಕದ ಅವಳು. ಅದಕ್ಕೆ ಹೋಯ್ತಾಳೆ. ಅದಕ್ಕೆ ಯಾರಂಗ ಅಂದ್ರು ಕನಕ ಕೆಲ್ಸಕ್ಕೆ ಹೋಗ್ತಾಳೆ ಅಂದ್ಬಿಟ್ಟು ಅದಕ್ಕೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅವಳು ಅಂದ್ಕೊಂಡು ಕರ್ಕೊಂಡು ಹೋಗೋದ ಅಂತ ಬಂದೆ. ಏನು ಮಾಡಿದ್ರು ಅವರು ನನಗೆ ಅವಳು ದೇವಿ ನನ್ನ ಮಾತಾಡೋಕ್ಕೆ ಬಿಡ್ತಿಲ್ಲ ನನ್ನ. ಅಕ್ಕ ಆಯಿತು ತಪ್ಪಾಯ್ತು ಇದು ಒಂದ್ಸತಿಗೆ, ಇನ್ನೊಂದ್ಸತಿ ಹೇಳ್ಕೊಟ್ಟು ಜಗಳ ನೋಡೋಕ್ಕಿಲ್ಲ ಏನೂ ಇಲ್ಲ, ಚೆನ್ನಾಗಿರ್ತೀವಿ. ಅಕ್ಕ ಹೆಂಗಾರು ಮಾಡಿ ಒಪ್ಸಕ್ಕ ಮುಗಿನೂ ಯಾಕೆ ಒಂಚೂರು ಕಾಯಿಲೆ ಆಗ್ಬಿಟ್ಟದೆ, ಸರಿಯಾಗಿ ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ. ಅದೇ ಕಂಗಂದಿಯ ಮಗ, ತಿನ್ನಕ್ಕೆ ಉಣ್ಣಕ್ಕೆ ಏನು ತೊಂದರೆ ಆಗಿದ್ದದು, ಏನಾರೇ ಆಗಿದ್ದದು. ಅವಯ್ಯವಮ್ಮ ಆ ಕಾಲದಿಂದಲೇ ನಾವು ಗೊತ್ತಿಲ್ವಾ, ತಿನ್ನಕ್ಕೆ ಉಣ್ಣಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ ಮಕ್ಕಳಿಗೆ ಆಗಲಿ ಮಗಳಿಗೆ ಆಗಲಿ. ಅದಕ್ಕೆ ತಿನ್ನಕ್ಕೆ ಉಣ್ಣಕ್ಕೆ ಕೊಡ್ದಾನೆ ಇದ್ದಾರೆ. ನೀನು ಚೆನ್ನಾಗಂತೆ ಕಣ್ಮಗ. ಯಾಕೆ ಬೇಕಾದಂಗೆ ಅದೇ ಕಣ್ ಸುಮ್ಕಿರು, ತಂದು ಇರಲಿ ಸಾಲ ಮಾಡೋದಾಗಲಿ ಅಚ್ಚುಕಟ್ಟಾಗಿ ಇರ್ತಾರೆ ಮಗಿಗೆ ಕಣ. ಏನಾರೇ ಅಲ್ಲಿ ಕನಕ ಯಾಕೋ ಮುಗಿನ ನೋಡಿದ್ರೆ ಭಾಳ ಬೇಜಾರಾಯ್ತದೆ, ಕರ್ಕೊಂಡು ಹೋಗ್ಬೇಕು ಅಂತ ಬಂದೆ. ಏನು ಮಾಡಿದ್ರು ಬಿಡ್ತಿಲ್ಲ ಮತ್ತೆ ನಮ್ಮ ಅವನವೇ ಹೆಂಗಾರ್ತ ನೋಡಕ್ಕ. ಎಲ್ಲರೂ ಗಂಡ ಮನೆ ಬಾಳ್ಲಿ ಅಂತಲೇ ಬಿಟ್ಟು ಹಿಂಗೆ ಆಡ್ತಾರಲ್ಲ ಇವರು. ಸರಿಯಾಗಿ ಹೇಳು ನೀನೇ, ಎಷ್ಟು ದಿನ ಅಂತ ಇಸ್ಕೊಬಿಟ್ಟಾರಕ್ಕ ಇವರು. ನಾನು ಹೇಳೋದೊಂದು ಎಷ್ಟು ದಿನ ಅಂತ ಇಸ್ಕೊಳಕ್ಕದು. ಜನಗಳು ಏನಕ್ಕಿಲ್ಲ ಅಂದ್ರೆ ಗಂಡನ ಬಿಟ್ಟು ತಂದು ಇಸ್ಕೊಂಡವ್ರೆ ಅಂತ ಉಗ್ಗಿಯಕ್ಕಿಲ್ವ ಅವ್ರಿಗೆ? ಉಗ್ದಾರ ಉಗ್ಗಿಯಕ್ಕಿಲ್ವೋ? ಯಾಕೆ ಮಾತಾಡೋದು ಮಗ? ಅವ್ರೇನು ಕೆಲ್ಸಕ್ಕೆ ಹೋಗು ಕೂಲಿಗೆ ಹೋಗಿ ತಂದಾಕವ ಅಂತ ಹೇಳಿಲ್ಲ. ಅವಳೇ ಕುತ್ಕೊಂಡು ತಿಂದ್ರೆ ಅದನ್ನು ಅಲ್ಲಿದ್ರು ಹೊಲ್ತಾವ ಹೋಗಿ ಭಂಗ ಮಾಡಬೇಕಾಗಿತ್ತು, ಮನೆ ತಾವು ಮಾಡಬೇಕಾಗಿತ್ತು. ಹೋಯ್ತೀನಿ ಅಂತವ ಅವಳಾಗ ಅವಳು ಹೋಯ್ತಾರದು ಹೊರ್ತು ಯಾರೂ ಅವಳನ್ನ ಕೂಲಿಗೆ ಹೋಗು ಕಂಬ್ಳಕ್ಕೆ ಹೋಗು ಅಂತ ಯಾರು ಹಿಂಸೆ ಮಾಡಿಲ್ಲ ಕಣ್ಮಗ. ಇರೋದು ಮಾತಾಡಬೇಕು, ಸುಮ್ಮನೆ ಇಲ್ದೋದೆಲ್ಲನೂ ಹೇಳ್ಬಾರ್ದು. ಇರೋದು ಮಾತಾಡಬೇಕು. ನಿಜವಾಗ್ಲೂ ಯಾರು ಅವಳನ್ನ ಹಿಂಸೆ ಮಾಡಿಲ್ಲ. ಹೋಗವ ನೀನು ಕೆಲಸ ಮಾಡು ಕೇಮೆ ಮಾಡು ಅಂತವ. ಅವಳಾಗ ಅವಳು ಹೋಯ್ತಾರದು ಬಿಟ್ರೆ ಇನ್ನೇನೂ ಇಲ್ಲ. ಸುಮ್ಮನೆ ತಲೆಗೆಡ್ಸ್ಕೋಬೇಕು ಮಗ. ಯಾಕೆ ಇಲ್ದೋದೆಲ್ಲ ಮಾತಾಡಬೇಕು? ನೀನೇ ಕೂತ್ಕೊಂಡು ನಮ್ಮ ಅವ್ವನಿಗೂ ನಮ್ಮ ಅಪ್ಪನಿಗೂ ಭಾರವಾಗಿರ್ತೀರಿ ಅಂದ್ಕೊಂಡು ಇರಬೇಕಾಗಿತ್ತ ಅವಳು? ಭಾರವಾಗಿರ್ಬೇಕ ಹೇಳು? ನೀನು ಚೆನ್ನಾಗಂತ ಇದ್ದೀನಿ, ನೀನು ಬಿಡು. ಭಾವಿ ಮಂದಿನ ಬದುಕಬೇಕು ಅಂತವಳೆ ಅಷ್ಟೇ. ಅಲ್ಲ ಕನಕ ಇವ್ರು ಏನಕ್ಕ ನನ್ನ ಬುಡ್ಸೆ ಬಿಡೋ ಲೆಕ್ಕದಲ್ಲಿ ಮಾತಾಡ್ತಾರಲ್ಲಕ್ಕ ಅವ್ರ ಅವ್ನವ್ರ ಅಪ್ಪನವೇ. ಏನೋ ಗಂಡ ಹೆಂಡ್ತಿ ಅಂದಮೇಲೆ ಒಂದು ಮಾತುಕತೆ ಬರ್ತವೆ. ಎಲ್ಲಾರೇ ಸರಿ ಮಾಡ್ಕೊಂಡು ಸರಿಯಾಗಿ ಅವರಾಗಿ ಹಿರಿಯರಾಗಿ ಅವರೇ ಸರಿ ಮಾಡ್ಬೇಕು ತಾನೆ. ಅದು ಬಿಟ್ಬಿಟ್ಟು ಏನು ನನ್ನವಳನ್ನೇ ಬೇರೆ ಮಾಡೋಕ್ಕೆ ನೋಡ್ತಾ ಕೂತಾರಲ್ಲ. ಹಿಂಗೆ ಆದರೆ ಹೆಂಗಕ್ಕ ಮಾಡೋದು? ಹೆಂಗೆ ಮಾಡೋದು ಹೇಳಿ? ಅವ್ಳು ಕೂಟ್ ಮಾತಾಡೋದು ದೇವಿ ಕೂಟೆ ನಾನು ಸರಿ ಆಯ್ತದೆ, ಅವಳೇ ಒಪ್ಕೋತಾಳೆ, ಮಾತಾಡೋಕ್ಕೆ ಬಿಡ್ತಾಳೆ ಕನಕ. ನಿಂದ ಅಮ್ಮಯ್ಯ ಅಂತೀನಿ ಕನಕ. ಹೆಂಗಾರು ಮಾಡಿ ಅವಳನ್ನ ನಾನು ಮಾತಾಡ್ಸಕ್ಕ. ಅಲ್ಲ ಮಗ, ನಾನೊಂದು ಮಾತು ಹೇಳ್ತೀನಿ, ಬೇಜಾರು ತಿಳ್ಕೊಬೇಡ. ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ. ಇದ್ದಾಗ ಚೆನ್ನಾಗಿ ನೋಡ್ಕೊಳಕ್ಕಾಯ್ತಿಲ್ಲ ನೀನು. ಇದ್ದಾಗ ಚೆನ್ನಾಗಿ ನೋಡ್ಕೊಳ್ತಾನೆಯಾ? ಅದೇ ಕೈಲಿದ್ದು ಮುತ್ತ ಹಾಳು ಮಾಡ್ಬಿಟ್ಟು ಹುಡ್ಕಾಡೋ ಬುದ್ಧಿ ಯಾಕೆ? ಯಾಕೆ ಗಂಡಸುಗಳ ಬುದ್ಧಿ ನಂಗೊಂದು ಚೂರು ಹಿಡಿಯೋಕ್ಕಿಲ್ಲ. ಅಲ್ಲ ನಮ್ಮ ನಿಮ್ಮ ಅಕ್ಕನಂಗೆ ನಾನು ಹೇಳ್ತೀನಿ ಕೇಳ್ಕೊ, ಬೇಜಾರು ಮಾಡ್ಕೊಬೇಡ. ನಿಮ್ಮ ಅಕ್ಕನೋ ತಂಗಿನೋ ಅಂತ ಅನ್ಕೊ ನನ್ನ. ನಿಜವಾಗ್ಲೂ ನೀನು ಮಾಡೋದು ಒಂದು ಚೂರು ಹಿಡಿಯೋಕ್ಕಿಲ್ಲ ನಿನ್ನ ಆಟಗಳು. ಅಲ್ಲ ಕಣ್ಮಗ, ಯಾಕಂಗೆ? ಯಾಕಪ್ಪ ಯಾಕೆ ಬೇಕು? ನಾನು ಇರ್ತೀನಿ, ನನ್ನ ಮಗ ಅನ್ನೋದು ನಿನ್ನಲ್ಲಿ ಇರಬೇಕು. ನಿಮ್ಮ ಅವ್ವ ಚಾಡಿ ಹೇಳ್ಬಿಟ್ಲು ಅಂದ್ಬಿಟ್ಟು ನಿಮ್ಮ ಅವ್ವನ ಚಾಡಿ ಮತ್ತೆ ಕಟ್ಕೊಂಡು ನಿನ್ನ ಸಂಸಾರ ನೀನು ಹಾಳು ಮಾಡ್ಕೊಂಡ್ರೆ ಯಾವುದಕ್ಕೆ ಪ್ರಯತ್ನ? ಯಾವುದಕ್ಕೆ ಮಗ ಪ್ರಯತ್ನ? ಹಿಂಗೆ ಅಂತಾಳೆಲ್ಲ ಅಂತ ಅನ್ಕೊಬೇಡ, ಬೇಜಾರು ತಿಳ್ಕೊಬೇಡ. ನೀವು ಬೇಕಾದ್ರೆ ಬೊಯ್ ಹೆಂಗಿದ್ರೆ ನೇರವಾಗಿ ಬೋದ್ಬಿಡು, ಬಯಸ್ಕೊತೀನಿ ಆಯಿತಾ? ಯಾಕೆ ಬೇಕು ಇವೆಲ್ಲ ಹೇಳಿ ನೀನೇ. ನೀನು ಹೇಳ್ತಿ ಮಕ್ಕಳನ್ನ ಕಳ್ಕೊಂಡ್ರೆ ನಿನಗೆ ನಾಳೆ ದಿವಸಕ್ಕೆ ಯಾರಾದರೂ ಮಗ ಒಂದು ಮಾತುಕತೆ ಬರ್ತದೆ, ಸರಿ ಮಾಡ್ಕೋಬೇಕು. ಅವಳೇನು ಅವಳು ಅಂಥವಳು, ಅವಳು ಏನು ಎಂತು ಅಂತ ನೀನು ಹೇಳ್ತಿ ಬಗ್ಗೆ ನಿಂಗೆ ನಂಬಿಕೆನೇ ಇಲ್ವಾ? ಏನು ಅವ್ರ ಮಾವ ಸೋದರ ಮಾವ ಚಿಕ್ಕ ವಯಸ್ಸಿನ ಎತ್ಕೊಂಡು ಸಾಕಿ ಸಲುವಿದ್ದರು. ಬವ್ವ ಹಬ್ಬಕ್ಕೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತು. ಅಯ್ಯೋ ಬರಲಿ ನನ್ನ ಮಗಳು ಎಲ್ಲೂ ಹೋಯ್ತು ಅಲ್ಲ ಅಂತ ಅಮ್ಮನ ಏನು ಕರ್ಕೊಂಡೆ ಹೊಂಟೋದ್ರು ಅನ್ಕೋ. ಅದೇ ತಪ್ಪು ಮಗ? ಹೇಳಿ ನೀನೇ ತಪ್ಪದು. ನೀನು ಅದೇ ಒಂದು ದೊಡ್ಡ ಸುದ್ದಿ ಮಾಡ್ಕೊಂಡು ನಿಮ್ಮ ಅವ್ನ ಮತ್ತೆ ಕಟ್ಕೊಂಡು ನೀನು ಕುಂದ್ಬಿಟ್ಟಲ್ಲ, ಅವಳ ಮನ್ಸಿಗೆ ಎಷ್ಟು ನೋವಾಗಿರೋದು ಅದನ್ನೂ ಅರ್ಥ ಮಾಡ್ಕೊಬೇಕು ತಾನೆ. ಗೊತ್ತು ಕನಕ, ನನಗೂ ಅರ್ಥ ಆಗಿರೋದು ಕೇಳ್ಬೇಕ ನಾನೇ ಬಂದಿರೋದು. ನಿಜವಾಗ್ಲೂ ನನಗೂ ಅರ್ಥ ಆಯ್ತದೆ ಕನಕ ಎಲ್ಲವ. ಏನು ಮಾಡಿಯಕ್ಕ ಹಾಳೋದು ಏನಾಯ್ತು ನನಗೆ ಗೊತ್ತಾಗಿಲ್ಲ ಕನಕ. ಬೇಜಾರಾಗ್ಬಿಟ್ಟದೆ ಕನಕ. ಮನೆ ಒಳಗೆ ಹೋದ್ರು ಸಾಕು ಒಂಥರ ತಲೆ ಕೆಟ್ಟೋದಂಗೆ ಆಗದೆ. ಮನೇಲಿ ಹೆಂಗಸ್ರುಗಳಿಲ್ಲ, ನಿನಗೆ ಗೊತ್ತಲ್ಲ ಹೆಂಗೆ ಅಂತವ. ಭಾಳ ಬೇಜಾರಾಗ್ಬಿಟ್ಟದೆ. ಅದಕ್ಕೆ ಕರ್ಕೊಂಡು ಹೋಗೋದ ಅಂತ ಬಂದೆ. ಮಾತಾಡೋಕ್ಕೆ ಬಿಡ್ತಿಲ್ಲ ಕನಕ. ಇದು ಕೂಲಿ ಕೆಲಸಕ್ಕೆ ಯಾರು ಹೊಲ್ಕೆ ಹೋದಳಕ್ಕ? ನಾನು ಬರ್ತೀನಿ, ಯಾಕಂದ್ರೆ ನೀನು ಜೊತೆಲೇ ಓದಿ ಅಂತಲ್ಲ. ಅವಳು ನಾನು ಮಾತಾಡ್ಸ್ಬಿಡಕ್ಕ. ನಾನು ಮಾತಿಗೆ ತರ್ಸಕ್ಕಿಲ್ಲ ಕಣಪ್ಪ. ನಾನು ಯಾಕೆ ಮಾತಾಡ್ಸೋದು ನಿನ್ನ? ಆಮೇಲಿಂದ ಅವಳ ಕೈಲಿ ಬಯಸ್ಕೊಳ್ಳೋದು ನಾನು. ನಿಂದ ಅಮ್ಮಯ್ಯ ಅಂದ್ಬೇಡ ಕನಕ. ಒಂದು ಸಂಸಾರ ಸರಿ ಮಾಡಿದ ಪುಣ್ಯ ನಿಮ್ಗೆ ಸಿಗ್ತದೆ ಕನಕ. ನಿಂದ ಅಮ್ಮಯ್ಯ ಅನ್ನಕ್ಕೆ ಹೋಗ್ಬೇಡ. ಬತ್ತೀನಿ ನಡಿಯೋದು ಎಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಲ್ಲಿಗೆ ನಾನೇ ಬತ್ತೀನಿ ಯಾಕೆ ನಿಂದ ಅಮ್ಮಯ್ಯ ಅಂತೀನಿ. ಅವಳು ಒಪ್ಪಕ್ಕಿಲ್ಲ ಕಂದ್ಬಿಡು ಮಗ, ಒಪ್ಪಕ್ಕಿಲ್ಲ ಅವಳು ಕತೆ. ಅವಳು ಒಯ್ಕಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡವಳೆ. ಸುಮ್ಮನೆ ಯಾಕೆ ನೀನು ಪ್ರಯತ್ನ ಪಟ್ಟಿಯೇ? ಬಿಡು ಬೇಡಕನ. ಅವಳು ಬೇಡ ಬಿಲ್ಕುಲ್ ಅವನಿಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಬೇಡ ಅಂತ ಅಂದವಳೆ. ಸುಮ್ಮನೆ ಯಾಕೆ ಮಗ? ಯಾಕೆ ಪಟಾಡಿಯ ನೀನು? ಬೇಡ ಯಾವುದೇ ಕಾರಣಕ್ಕೂ ನೀನು ಹೋಗೋ ಅಂಥದ್ದು ಇದು ಮಾಡಬೇಡ ನೀನು. ಅವಳು ಮಾತಾಡೋಕ್ಕೂ ಇಲ್ಲ.
ಅವಳಿಗೂ ನನ್ನ ಮೇಲೆ ಇಷ್ಟ ಕನಕ, ಅವಳಿಗೂ ನನ್ನ ಮೇಲೆ ಪ್ರೀತಿ ಅದೇ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ನಿನಗೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ವಲ್ಲ. ಗಂಡ ಏನೇ ಅನ್ಲಿ ಅವನೇ ನನ್ನ ದೇವ್ರು ಅನ್ಕೊಂಡು ಇಷ್ಟು ದಿನ ವನವಾಸತ್ನಿಲ್ವಾ. ಕೇಳ್ತೀವಿ ಅಂತ ಎಷ್ಟು ದಿನ ಅಂತ ಕೇಳಕ್ಕದ್ದು ಹೋಗ, ಅದಕ್ಕೂ ಒಂದೇ ಇದಿರ್ತದೆ. ಏನು ಮಾಡೋದಕ್ಕ ನನಗೆ ಗೊತ್ತಾಗಿಲ್ಲ. ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕನಕ. ಹೋಗಿದ್ದಾರ ಮೆಂಟಕ್ಕೆ? ಹೋಗಿದೆ. ನಮ್ಮ ಅತ್ತೆ ನಮ್ಮ ಮಾವನೇ ಯಜಮಾನ್ರುಗಳು ನಿಮ್ಮ ಅವ್ವ ಎಲ್ಲರೂ ಕರ್ಕವ, ಆಮೇಲೆ ತೀರ್ಮಾನ ಮಾಡಿ ಕಳಿಸ್ತೀವಿ ಅಂತಾರೆ. ಕುಲದಿಂದ ಹೊರಗಿಟ್ಟವ್ರೆ ಕನಕ. ನಮ್ಮ ಯಜಮಾನ್ರುಗಳು ಬರೋಕಿಲ್ಲ, ಆಮೇಲೆ ನಮ್ಮ ಅವ್ವನೂ ಬರೋಕಿಲ್ಲ. ಅವಳಂತೂ ಬಿಲ್ಕುಲ್ ಬರೋದೇ ಇಲ್ಲ ಅಂತವಳೆ. ಇನ್ನು ಹೆಂಗೆ ಮಾಡೋಕ್ಕದ್ದಕ್ಕ ಹೇಳಿ ನೀವೇ. ಅಲ್ಲ ಎಲ್ಲ ನನ್ನ ಮಗಳು ಗಂಡ ಮನೆ ಬಾಳ್ಲಿ ಅನ್ನೋದು ಒಂಚೂರು ಬುದ್ಧಿ ಇಲ್ವಲ್ಲಕ್ಕ. ಕಳ್ಸೋದಿಲ್ಲ ನಾವು ಬಿಲ್ಕುಲ್ ಅಂತ ಅಂದ್ಬಿಟ್ರು ಕನಕ. ನಂಗೆ ನಿಜಕ್ಕೂ ಭಾಳ ಬೇಜಾರಾದಂಗಾಯ್ತು. ಅದಕ್ಕೆ ಅವಳು ಇಲ್ಲಿ ಕೆಲಸ ಮಾಡ್ತಿದ್ದಾಳು, ಅವಳನ್ನೇ ಒಂದು ಮಾತು ಕೇಳ್ಬಿಡ್ತೀನಿ ಕನಕ. ಬಂದಿಯೋ ಬರೋಕಿಲ್ವೋ ಅಂತವ. ಇನ್ನೇನು ಮಾಡೋಕ್ಕದ್ದು ಕೇಳ್ಬಿಟ್ಟು ಬುಟ್ಟಾಕ್ಬಿಟ್ಟು ಸುಮ್ಮನೆ ಇರ್ತೀನಿ ಅಂತ ನಾನುವೇ. ಬುಟ್ಟಾಕ್ತೀನಿ ಅಂತ ಅನ್ನೋದಕ್ಕೆ ಮತ್ತೆ ಇನ್ನಕ್ಕೆ ಅವಳು ಬರೋಕಿಲ್ಲ ಅಂತ ಅವಳೆ ಅಂತ ನಾನೇ ಹೇಳ್ತಾ ಇಲ್ವಾ. ಬಾಳ್ತೀನಿ ಬದುಕ್ತೀನಿ ಅನ್ನೋದು ನಿನ್ಗೆ ಈಗಲೂ ಬಾಯಲ್ಲಿ ಬರ್ತಾಯಿಲ್ವ ಮಗ ನಿನಗೆ. ಈಗ ಬೇಜಾರಾಗದೆ ಅವಳು ಬರೋಕಿಲ್ಲ ಅಂತಲ್ಲ, ಹಂಗಾರೆ ಬಿಟ್ಬಿಟ್ಟಿಯ ನೀನು. ನೀನು ಚೆನ್ನಾಗಿ ಆಡ್ತೀಯ. ಅವು ಏನೋ ಅಮ್ಮನ ಹೊಟ್ಟೆ ಉರ್ಸ್ಕೊಂಡು ಹಿಂಗೆಲ್ಲ ಆಡೋ ಸರಿಲ್ಲ ನೀನು. ಏನಕ್ಕ ಮಾಡೋದು, ಏನು ಮಾಡೋದು ಹೇಳು. ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆಡ್ದಂಗೆ ಆಯ್ತು ನನಗೆ. ಇನ್ನು ಏನು ಮಾಡೋಕ್ಕೆ ನನ್ನ ವಿಧಿನೇ ಇಲ್ವಲ್ಲ. ಏನು ಮಾಡೋಕ್ಕೂ ಏನಾದ್ರು ಹೇಳ್ಕೊಂಡು ಅವಳನ್ನ ಒಪ್ಪಿಸ್ಬಿಟ್ಟು ಕರ್ಕೊಯ್ತೀನಿ ಕನಕ. ನಾನು ಅದು ಯಾವ ಹೊಲದಲ್ಲಿ ಕೆಲಸ ಮಾಡೋಳು ಹೇಳಕ್ಕ. ಸರಿ ಆಯಿತು. ಈಗ 4 ಗಂಟೆ ಮೇಲೆ ಒಂಚೂರು ಕಳೆ ಕೀಳೋದು ಅಂದ್ಬಿಟ್ಟು ಅಕ್ಕ ಹೇಳ್ಬಿಟ್ಟು ಹೋಗೋದು ಅವ್ರ ಊರಿಗೆ, ಅವ್ರ ಮನೆಗೆ ಹೋಗ್ತೀನಿ. ಅವ್ರು ಹೊಲ್ತಕ್ಕೆ ಅವಳು ಬರ್ತಾಳೆ. ಬಪ್ಪ ಅಲ್ಲೇ ಮಾತಾಡಿ ಅದೇನು ಮಾತಾಡಿ. ಸರಿ ಅಕ್ಕ ಆಯಿತು, ಅಲ್ಲಿಗೆ ಬರ್ತೀನಿ. ಹೇಳ್ತೀನಿ ಕೇಳು ಮಗ. ನಿಜವಾಗ್ಲೂ ನನ್ನ ಅಣ್ಣ ತಮ್ಮಗಿಂತ ಹೆಚ್ಚಾಗಿದ್ದು ಕೇಳು. ಆ ವೀಣೆ ಮಾತ್ರ ಭಾಳ ಒಳ್ಳೆಯದು. ನಿಜವಾಗ್ಲೂ ಇರೋದು ಹೇಳ್ಬೇಕು ಹೊರತು ಇಲ್ದೋದೆಲ್ಲ ಹೇಳೋದಲ್ಲ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡಬೇಡ್ದು ಹಂಗೆ. ಸರಿ ಬಿಡಕ್ಕ, ನಾನೇನು ಕೆಟ್ಟವಳು ಅನ್ನ ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಹೋದ್ರೆ ಪಾಪತ್ತಕ್ಕಿಲ್ವಕ್ಕ. ಅದಕ್ಕೆ ಹಂಗೆ ಒಂದು ಮಾತಂದೆ ಅಷ್ಟಕ್ಕೆ ಇಷ್ಟೆಲ್ಲ ಆಗಲಿ ರಾಮಾಯಣ ಆಯಿತು. ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ. ಅಕ್ಕ ಹೇಳಕ್ಕ ನೀನು ಸಿಯಾ. ನನ್ನ ಮಾತು ಕೇಳೋಣ ಮಗ. ಅವಳು ನನ್ನ ಮಾತು ಕೇಳೋಣ, ಬೇಜಾರು ಮಾಡ್ಕೊಬಿಟ್ಟಾಳ ಅವಳು. ಆಯಿತು, ನಾವು ಕೀಟಣ್ಣರು ಅಂತ ಕಳೆ ಕೀಳಕ್ಕೆ ಹೋಗ್ತೀವಿ. ಈಗ ಅಲ್ಲಿಗೆ ಬಂದ್ಬಿಡು ಸುಮ್ಮನೆ ನೀನು. ತೋಟಕ್ಕೆ ಹೋಗ್ತೀವಿ, ಅಡಿಕೆ ತೋಟಕ್ಕೆ ಕಳೆ ಕೀಳಕ್ಕೆ. ಅಲ್ಲಿಗೆ ಬಂದ್ಬಿಡು ಸುಮ್ಮನೆ. ನನಗೆ ಹೇಳಿನಿ ಅಂತ ನಾನು ಹೇಳಕ್ಕಿಲ್ಲ. ಅಲ್ಲಿಗೆ ಬಾ ಸುಮ್ಮನೆ ನೀನು, ಆಯಿತಾ. ನೋಡೋದ ಕುತ್ಕೊಳ್ಳೋದೇನು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿವ್ರಿ. ನಿಮ್ಮ ಸಂಸಾರ ಹಾಳು ಮಾಡ್ಕೊಬೇಡಕ್ಕನ್ ಮಗ. ನಿಮ್ಮ ಅವ್ವ ನಿನಗೂ ಹೇಳ್ತಾಳೆ, ಅವಳಿಗೂ ಹೇಳ್ತಾಳೆ. ತಂದಾಕ್ಬಿಟ್ಟು ತಮಾಷೆ ನೋಡ್ತಾಳೆ. ಅವಳು ನಚ್ಕೊಂಡು ನೀನು ಹೆಂಡ್ತಿ ಕಳ್ಕೊಬೇಡ, ಮಗಿನೂ ಕಳ್ಕೊಬೇಡ. ಬಂದು ಅಲ್ಲಿ ಅದೇನು ಮಾತಾಡ್ಕೊಂಡು ಕತ್ತಾಡ್ಕೊಂಡು ಹೋಗು. ಒಳ್ಳೆ ಮಗಳು ಕಣ ಪಾಪ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡೋದು. ಕಣ್ಣವ್ರ ಮಕ್ಕಳು ಅಂತವ ಭಾಳ ಒಳ್ಳೆಯವಳು ಕಣವ. ಮಾತ್ರ ಅವಳು ಆ ಥರ ಬುದ್ಧಿನೇ ಕಲ್ತಿಲ್ಲ ದೇವಿ. ನನಗೆ ಗೊತ್ತಿಲ್ವಾ ದೇವಿ ಅಂತೇಳು ಅಂತವ. ನನಗೂ ಗೊತ್ತುಕೊಂಡು ಸುಮ್ಕಿರಿ. ಏನು ಮಾಡ್ಯಕ್ಕ ನನಗೆ ತಲೆ ಕೆಟ್ಟೋದಂಗೆ ಆಯ್ತದೆ. ಏನೋ ಸಣ್ಣ ಪುಟ್ಟ ಮಾತು ಹೋಗಿ ಈಗ ಹಿಂಗೆ ಆಗೋಯ್ತು. ಆಯಿತು ಬಿಡಕ್ಕ, ನಾನು ಬರ್ತೀನಿ. ಅದೊಂಚು ನೀನು ಸಿ ಹೇಳಕ್ಕ. ನಾನೇನು ಹೇಳನೇ ನೋಡೋದ ಹೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.